ಗಾಂಧಿ ಕುಟುಂಬಕ್ಕೆ ಗೋಪಾಷ್ಟಮಿ ಶಾಪ ಇದೆ. ಇಂದಿರಾ ಗಾಂಧಿ ಪ್ರಧಾನಿ ಆಗಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಸಂತರು ಅಲ್ಲಿ ಸಾವನ್ನಪ್ಪಿದ್ರು ಅನ್ನುವಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ ನೂರಾರು ಗೋವುಗಳನ್ನು ಗುಂಡಿಟ್ಟು ಕೊಂದ್ರು. ಬಾಂಬ್ ಬ್ಲಾಸ್ಟ್ನಲ್ಲಿ ರಾಜೀವ್ ಗಾಂಧಿ ಸತ್ತಿದ್ದು ಗೋಪಾಷ್ಟಮಿ ದಿನ. ಇಂದಿರಾ ಗಾಂಧಿಯನ್ನ ಗುಂಡಿಟ್ಟು ಕೊಂದಿದ್ದು ಕೂಡ ಗೋಪಾಷ್ಟಮಿ ದಿನ. ಬಾಂಬ್ ಬ್ಲಾಸ್ಟ್ನಲ್ಲಿ ರಾಹುಲ್ ಗಾಂಧಿ ಸತ್ತಿದ್ರು ಅಂತ ಹೇಳಿ ಸಂಸದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಳಿಕ ತಪ್ಪು ಸರಿಪಡಿಸಿ ಕೈ ಮುಗಿದುಕೊಂಡಿದ್ದಾರೆ ಅನಂತಕುಮಾರ್ ಹೆಗಡೆ. ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರೋದು. ಗಾಂಧಿ ಕುಟುಂಬಕ್ಕೆ ಗೋಪಾಷ್ಟಮಿ ಶಾಪ ಇದೆ ಅಂತ ಹೇಳಿ ಇಂದಿರಾ ಪ್ರಧಾನಿ ಆಗಿದ್ದಾಗ 10 ಮಂದಿ ಸಂತರು ಸತ್ತರು ಅಂತಲೂ ಕೂಡ ಹೇಳಿದ್ದಾರೆ. ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿದ್ರು. ಅವತ್ತಿನ ದಿನ ಗೋಹತ್ಯೆ ನಿಷೇಧದ ಬಗ್ಗೆ ತುಂಬಾ ದೊಡ್ಡ ಆಂದೋಲನ ನಡೆಯಿತು. ಆ ಆಂದೋಲನದಲ್ಲಿ ಸಂತರು ಕೂಡ ಸತ್ತರು. ಸಾವಿರಾರು ಸಂತರು ಭಾಗವಹಿಸಿದ್ರು. ಸಾವಿರಾರು ಸಂಖ್ಯೆಯಲ್ಲಿ ಗೋವುಗಳು ಕೂಡ ಭಾಗವಹಿಸಿದ್ವು. ಗೋಲಿಬಾರ್ ಆಯಿತು. 10 ಮಂದಿ ಸಂತರು ಸತ್ತರು ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದಾಗ. ಇಂದಿರಾ ಗಾಂಧಿಯ ಸಮ್ಮುಖದಲ್ಲಿ ಇದು ನಡೀತು. 10 ಮಂದಿ ಸಂತರು ಸತ್ತರು. ನೂರಾರು ಗೋವುಗಳನ್ನು ಗುಂಡಿಟ್ಟು ಕೊಂದರು. ಅವತ್ತಿನ ದಿನ ಕರಪಾತ್ರಿ ಮಹಾರಾಜ್ ಅಂತ ಒಬ್ಬರಿದ್ದ ಕಾಶಿಯಲ್ಲಿರ್ತಕ್ಕಂಥವ್ರು. ತುಂಬಾ ದೊಡ್ಡ ತಪಸ್ವಿಗಳು. ಅವರನ್ನ ನಡೆದಾಡುವ ದೇವರು ಅಂತ ಕರೀತಾರೆ. ಡೆಲ್ಲಿ ನಮ್ಮ ಮನೆಗೆ ಆಗಾಗ ಅವರ ಶಿಷ್ಯರು ಬರ್ತಾ ಇರ್ತಾರೆ. ನಮ್ಮ ಪುಣ್ಯ ಅದು. ಕರಪಾತ್ರಿ ಮಹಾರಾಜ್ ಅಂತ ಇದ್ರು. ಅವ್ರು ಹೇಳಿದ್ರು, ಬಹುತೇಕ ನಿಮ್ಗೆಲ್ಲ ಹಿಂದಿ ಅರ್ಥ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಅವ್ರು ಹೇಳಿದ್ರು, संतों का तो खून बह गया, हम माफ कर देते हैं. संतों का तो खून बह गया, हम माफ कर देते हैं. लेकिन जिन्होंने गोवध की है, गोहत्या की है, हम माफ नहीं कर सकते. भगवान भी माफ नहीं कर सकता. इंदिरा गांधी शाप कोट्ರು, तुम्हारा कुल गोपाष्टमी के दिन ही अंत होगा. ಏರ್ ಕ್ರಾಶ್ ನಲ್ಲಿ ಸಂಜಯ್ ಗಾಂಧಿ ಸತ್ತಿದ್ದು ಗೋಪಾಷ್ಟಮಿ. ಇಂದಿರಾ ಗಾಂಧಿಗೆ ಗುಂಡಿಟ್ಟು ಕೊಂದಿದ್ದು ಗೋಪಾಷ್ಟಮಿ. ರಾಹುಲ್ ಗಾಂಧಿ ಬಾಂಬ್ ಬ್ಲಾಸ್ಟ್ ಅಲ್ಲಿ ಸತ್ತಿದ್ದು ಗೋಪಾಷ್ಟಮಿ. ರಾಜೀವ್ ಗಾಂಧಿ ಅನಂತಕುಮಾರ್ ಹೆಗಡೆ ವಿವಾದಾತ್ಮಕವಾದಂಥ ಹೇಳಿಕೆಯನ್ನು ಕೊಟ್ಟರು. ಜೊತೆಗೆ ಸಿದ್ದರಾಮಯ್ಯ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿಯನ್ನು ನಡೆಸಿದರು. ಈ ಕುರಿತಂತೆ ಈ ಒಂದು ಹೇಳಿಕೆಗೆ ಸಿದ್ದರಾಮಯ್ಯ ಕೂಡ ಈಗ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಕೂಡಲ ಸಂಗಮದಲ್ಲಿ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಅನಂತಕುಮಾರ್ ಹೆಗಡೆ ಮಾತು ಅವರ ಸಂಸ್ಕೃತಿಯನ್ನು ತೋರುತ್ತೆ. ತಮ್ಮ ವಿರುದ್ಧ ಏಕವಚನ ಬಳಸಿದ್ದ ಹೆಗಡೆ ವಿರುದ್ಧ ಸಿಎಂ ಗರಂ ಆಗಿದ್ದಾರೆ. ಈಗ ಕೂಡಲ ಸಂಗಮದಲ್ಲಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅನಂತಕುಮಾರ್ ಹೆಗಡೆ ಕೇಂದ್ರದಲ್ಲಿ ಮಂತ್ರಿ ಆಗಿದ್ರು. ಸಂವಿಧಾನ ಬದಲಾವಣೆಗೆ ಅಧಿಕಾರಕ್ಕೆ ಬಂದಿರೋದೇ ಅಂದಿದ್ರು. ಅವರನ್ನು ಸುಸಂಸ್ಕೃತರು ಅಂತ ಹೇಳಲು ಆಗುತ್ತಾ? ಅನಂತಕುಮಾರ್ ಸುಸಂಸ್ಕೃತರಲ್ಲ, ಮನುಷ್ಯರಲ್ಲ. ಬಾಗಲಕೋಟೆಯ ಕೂಡಲ ಸಂಗಮದಲ್ಲಿ ಸಿಎಂ ಕೆಂಡಾಮಂಡಲಾಗಿದ್ದಾರೆ. ಸಂಸ್ಕೃತಿ ಅನಂತಕುಮಾರ್ ಹೆಗ್ಡೆ ಇದಾರಲ್ಲ, ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಕ್ಕೆ ಅಂತ ಹೇಳಿದವರು. ಮಂತ್ರಿ ಆಗಿದ್ದಾಗ, ಕೇಂದ್ರದ ಮಂತ್ರಿ ಆಗಿದ್ದಾಗ ಇನ್ನು ಅವರಿಂದ ಸಂಸ್ಕೃತಿ ನಾವು ಬಯಸಕ್ಕಾಗತ್ತಾ? ಸುಸಂಸ್ಕೃತರು ಅಂತ ಹೇಳಕ್ಕಾಗತ್ತಾ? ಅವ್ರನ್ನ ಅವ್ರ ಭಾಷೆ ಬಳಕೆ ಇಂಥವೇ ಮಾತಾಡೋದು. ಅವರು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೌರವ ಕೊಡೋರು ಇದ್ದಾರೆ, ಗೌರವ ಕೊಡದೇ ಇರೋರು ಇದ್ದಾರೆ. ರಾಜಕೀಯವಾಗಿ ಮಾತಾಡೋರ್ನ ಗೌರವ ಕೊಡಿ ಅಂತ ಕೇಳಕ್ಕಾಗತ್ತಾ? ಅವರು ರಾಜಕೀಯವಾಗಿ ಅಶ್ಲೀಲ ಪದಗಳು ಬಳಸಿದ್ರೆ ಅವರ ಘನತೆಗೆ ಕುಂದು ಬರ್ತದೆ ಅಷ್ಟೇ. ನನಗೇನಾಗಲ್ಲ. ಅವರು ಮಾಜಿ ಕೇಂದ್ರದ ಮಂತ್ರಿ ಆಗಿದ್ದವರು. ಅವರು ಯಾವ ಭಾಷೆ ಬಳಸಬೇಕು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಅವರು ಸುಸಂಸ್ಕೃತರಲ್ಲ, ಮನುಷ್ಯರಲ್ಲ, ಅಮಾನವೀಯವಾದಂಥ. ಅನಂತಕುಮಾರ್ ಹೆಗಡೆ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಈಗಾಗಲೇ ನಿಗಿರಿಗೆ ಅಂತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೂಡ ಕೆಂಡಕಾರರು. ಜೊತೆಗೆ ಸಚಿವ ಎಚ್.ಕೆ. ಪಾಟೀಲ್ ಕೂಡ ಈಗ ಕಿಡಿಕಾರ್ತಿದ್ದಾರೆ. ಇದು ಅವರ ಸಂಸ್ಕೃತಿಯನ್ನ ತೋರಿಸುತ್ತೆ. ಈ ರೀತಿಯಾಗಿ ಇವರೇ ರಾಜಕಾರಣವನ್ನ ಈ ಮಟ್ಟಕ್ಕೆ ಒಯ್ದ್ರೆ ಹೇಗೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಯಾವ ಸ್ವಾಮೀಜಿ ಬೇಕಾದ್ರೆ ಬರಲಿ ಬಿಡ್ಲಿ ಅಂತ ಹೇಳ್ತಾರೆ. ಅವರ ಮಾತುಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳಿ ಸಚಿವ ಎಚ್.ಕೆ. ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ.
ನಾನು ಇಷ್ಟೇ ಹೇಳ್ತೀನಿ, ಇವರೆಲ್ಲ ರಾಜಕಾರಣ ಈ ಮಟ್ಟಕ್ಕೆ ಹೋದ ಶಂಕರಾಚಾರ್ಯ ಬರಲಿ ಬಿಡಲಿ, ಯಾವ್ದು ಬೇಕಾದ ಸ್ವಾಮಿ ಬರಲಿ ಬಿಡಲಿ ಅಂಥೇಳಿ ಮಾತನಾಡುವ ಅವರ ಮಾತುಗಳ ಬಗ್ಗೆ ನಾವು ತಲೆ ನಾನು ಇಷ್ಟೇ ಹೇಳ್ತೀನಿ, ಇವರೆಲ್ಲ ರಾಜಕಾರಣ ಈ ಮಟ್ಟಕ್ಕೆ ಹೋದ ಶಂಕರಾಚಾರ್ಯ ಬರಲಿ ಬಿಡಲಿ, ಯಾವ್ದು ಬೇಕಾದ ಸ್ವಾಮಿ ಬರಲಿ ಬಿಡಲಿ ಅಂಥೇಳಿ ಮಾತನಾಡುವ ಅವರ ಮಾತುಗಳ ಬಗ್ಗೆ ನಾವು ತಲೆ ಚಿನ್ನದ ಪಳ್ಳಿ ಮಸೀದಿಯನ್ನ ಉರುಳಿಸೋದಾಗಿ ಹೇಳಿಕೆಯನ್ನು ಕೊಟ್ಟರು ಅನಂತಕುಮಾರ್ ಹೆಗಡೆ. ಈ ವಿಚಾರ ಇವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟು ಫೇಮಸ್ ಆಗೋದು, ಟಿವಿಯಲ್ಲಿ ಫೇಮಸ್ ಆಗೋದಕ್ಕೆ ಅಂತಲೇ ಇವರು ಈ ರೀತಿಯಾಗಿ ಹೇಳಿಕೆ ಕೊಡ್ತಾರೆ ಅಂತ ಹೇಳಿ ಸಚಿವ ನಾಗೇಂದ್ರ ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಮೀಡಿಯಾದಲ್ಲಿ ಫೇಮಸ್ ಆಗೋದಕ್ಕೆ ಈ ರೀತಿ ಹೇಳಿಕೆಯನ್ನು ನೀಡಿದ್ದಾರೆ. ಮಂಗಳೂರಿನಲ್ಲಿ ಯುವಜನ ಸೇವೆ ಸಚಿವ ನಾಗೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಜಾತಿ ಧರ್ಮ ಬೇರೆ ಮಾಡಿಯೇ ರಾಜಕಾರಣ ಮಾಡಿದ್ರು. ಹೆಗಡೆ ಶಾಂತಿಯನ್ನ ಕದಡಿ ರಾಜಕೀಯ ಲಾಭವನ್ನ ಪಡೆಯೋ ವ್ಯಕ್ತಿ ಅಂತ ಹೇಳಿ ಮಂಗಳೂರಿನಲ್ಲಿ ಯುವಜನ ಸೇವೆ ಸಚಿವ ನಾಗೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಅವರು ಯಾವತ್ತೂ ಕೂಡ ಯಾವುದಾದ್ರೂ ಒಂದು ವಿಚಾರವನ್ನು ಸುಮ್ಮನೆ ಮಾಧ್ಯಮದಲ್ಲಿ ಹಾಕಿಬಿಟ್ಟು ಅವರು ಫೇಮಸ್ ಆಗಬೇಕಂತ ಹೇಳಿ ನೋಡ್ತಾ ಇರ್ತೀವಿ. ಇದುವರೆಗೂ ಅವರೆಲ್ಲ ಮಾಡ್ಕೊಂಡು ಬಂದಿರೋ ಅದೇ ರೀತಿ ಮಾಡ್ತಾರೆ. ಇವತ್ತು ಅವರ ಹೇಳಿಕೆ ನಾನು ಇವತ್ತು ತಮ್ಮ ಮೂಲಕನೇ ನಾನು ಹೇಳಿದೆ, ಬೆಳಗ್ಗೆ ನಾನು ನೋಡಿಲ್ಲ ಏನು ಹೇಳಿಕೆ ಕೊಟ್ಟಿದ್ದಾರೆ, ಹಿಂದೂ ಮಸೀದಿಗಳು ಏನು ಹೇಳಿದ್ದಾರೆ ಅಲ್ಲ. ಈಗಾಗಲೇ ಕೂಡ ಅವರು ಜಾತಿ ಧರ್ಮಗಳನ್ನು ಬೇರೆ ಮಾಡಿನೇ ಇಷ್ಟವರೆಗೆ ಅವರು ರಾಜಕೀಯನ ಮಾಡ್ಕೊಂಡು ಬಂದಿದ್ದಾರೆ. ರಾಜಕಾರಣದಲ್ಲಿ ಇವತ್ತು ಕರ್ನಾಟಕ ಭಾಳ ಶಾಂತಿಯುತವಾಗಿತ್ತು, ಆದರೆ ಇವತ್ತು ಕೂಡ ಇಲ್ಲ ಮಂಗಳೂರಂಥ ಸ್ಥಾನಗಳಲ್ಲಿ ಕೂಡ ಭಾಳಷ್ಟು ಪ್ರಶಾಂತವಾಗಿದೆ. ಆದರೆ ಶಾಂತಿಯನ್ನು ಕದಡಿಸಬೇಕು, ಅದು ರಾಜಕೀಯ ಲಾಭ ಪಡಿಬೇಕನ್ನುವಂಥ ವಿಚಾರವನ್ನು ನೋಡ್ತಾ ಇದ್ದೀವಿ. ಇವತ್ತು ನಾವೆಲ್ಲ ಕೂಡ ಅಣ್ಣ ತಮ್ಮದ ರೀತಿಯಲ್ಲಿ ಇದ್ದಂಥ ಜಾಗದಲ್ಲಿ ಬಂದು ಈ ರೀತಿಯಾದಂಥ ಹೇಳಿಕೆಗಳನ್ನು ಎಲ್ಲಿ ಉಲ್ಲೇಖ ಇಲ್ಲ. ಅದು ಇವತ್ತು ಯಾವ ಪುಸ್ತಕದಲ್ಲಿ ಉಲ್ಲೇಖಗಳಿಲ್ಲ. ಮಸೀದಿಗಳೆಲ್ಲ ಮೊದಲೆಲ್ಲ ದೇವಸ್ಥಾನಗಳಿಗಿದ್ವು ಅಂಥೇಳಿ, ದೇವಸ್ಥಾನಗಳು ಮಸೀದಿಯಾಗಿ ಮಾಡಿದ್ದಾರೆ ಅಂತೇಳಿ ಎಲ್ಲಿ. ದೇಶಾದ್ಯಂತ ಮತ್ತೆ ಜೋರಾಗ್ತಾ ಇದೆ ರಾಮ ರಾಜಕಾರಣ. ರಾಮ 14 ವರ್ಷಗಳ ಕಾಲ ಎಲ್ಲೆಲ್ಲಿ ಹೋಗಿದ್ದ ಅದರ ಸಂಪೂರ್ಣ ಚಿತ್ರಣ ಇವತ್ತು ನೀವು ನಿರೀಕ್ಷಿಸಬಹುದು. ಸಿದ್ದರಾಮಯ್ಯ ಮತ್ತೊಂದು ಬಜೆಟ್ಗೆ ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ಆದರೆ ಅವರಿಗೆ ಗ್ಯಾರಂಟಿಯದ್ದೇ ಚಿಂತೆ, ಜಾಸ್ತಿ ನಿರೀಕ್ಷೆ ಮಾಡಬೇಡಿ. ವೀಕ್ಷಿಸಿ ಕರ್ನಾಟಕ ಪ್ರೈಮ್ ಟೈಮ್ ರಾತ್ರಿ 9 ಗಂಟೆ.